ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಜೀವಂತ ದೇವರ ವಾಕ್ಯವಾದ ಯೇಸುವಿನ ವಾಕ್ಯವನ್ನು ಆತ್ಮಸ್ವರೂಪನಾದ ನಮ್ಮೆಲ್ಲರ ಆತ್ಮಗಳ ತಂದೆಯಾದ ಮಾರ್ಗ ಸತ್ಯ ಜೀವದ ಯೇಸುಕ್ರಿಸ್ತನ ವಾಕ್ಯಗಳನ್ನು ಪರಿಶುದ್ಧ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ನಮ್ಮ ದೇವರು ಎನ್ನುವ ಅಂಶದ 2ನೇ ಭಾಗ ಆದ್ರಿ. ನಮ್ಮ ದೇವರು ಎಷ್ಟು ದೊಡ್ಡಾತನಾಗಿದ್ದಾನೆ, ಎಷ್ಟು ಶ್ರೇಷ್ಠನಾಗಿದ್ದಾನೆ, ಎಷ್ಟು ಸರ್ವಶಕ್ತನಾಗಿದ್ದಾನೆ, ಎಷ್ಟು ಸರ್ವವ್ಯಾಪಿಯಾಗಿದ್ದಾನೆ, ಎಷ್ಟು ಪ್ರೀತಿಮಯನಾಗಿದ್ದಾನೆ. ಹೌದು ಪ್ರಿಯರೇ, ಹೇಳುತ್ತಾ ಹೋದರೆ ನಮ್ಮ ದೇವರ ವರ್ಣನೆಗೆ ಕೊನೆ ಇಲ್ಲ. ಹೌದು, ಕತ್ತಲೆಯಿಂದ ದೇವರು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಳಕಿಗೆ ಕರೆದಿದ್ದಾನೆ ಪ್ರಿಯರೇ. ಪಾಪದಿಂದ ಆ ಪರಿಶುದ್ಧತೆಗೆ, ಮರಣದಿಂದ ಜೀವಕ್ಕೆ, ಆ ದುಃಖದಿಂದ ಸಂತೋಷಕ್ಕೆ, ಅನಾರೋಗ್ಯದಿಂದ ಆರೋಗ್ಯಕ್ಕೆ, ನರಕದಿಂದ ಸ್ವರ್ಗದ ಮಾರ್ಗಕ್ಕೆ. ಹೌದು ಪ್ರಿಯರೇ, ಅನಿತ್ಯರಾದ ಮಾನವರಿಗೆ ಶಾಶ್ವತ ದೇವರೇ ಆಶ್ರಯ. ಹೌದು ಪ್ರಿಯರೇ, ಹೀಗೆ ನಮ್ಮ ದೇವರು ಎನ್ನುವ ಅಂಶ ಭಾಗದಲ್ಲಿ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಜೀವಮಾನ ಒಡೆಯನ ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯ ಶಕ್ತಿ, ಜ್ಞಾನ, ಪ್ರೀತಿ, ಸಂಯಮ ಅರ್ಥ ಮಾಡಿಕೊಳ್ಳುವ ಕೃಪೆ ಬೇಡಿಕೊಳ್ಳೋ ಪ್ರಿಯರೇ. ಕೇಳುವ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ಬೆಳೆನದಲ್ಲಿ ಬಿದ್ದ ಬೀಜದಂತೆ ಕೇಳುವ ದೇವರ ವಾಕ್ಯ ಭಾಗ ಅಂಶ 100ಕ್ಕೆ 100ರಷ್ಟು ಫಲ ಕೊಡುವಂತೆ ಬೇಡಿಕೊಳ್ಳೋ ಪ್ರಿಯರೇ. ನನ್ನನ್ನು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸರ್ವ ಸೃಷ್ಟಿಕರ್ತನೇ, ರಕ್ಷಕನೇ, ಪೋಷಕನೇ, ಆತ್ಮಸ್ವರೂಪನೇ, ಧರ್ಮಸ್ವರೂಪನೇ, ನೀತಿ ಸ್ವರೂಪನೇ, ನಿತ್ಯನಾದ ತಂದೆ. ಹೌದು ದೇವರೇ, ನೀವೇ ಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು ನಿರ್ಮಿಸಿ ಆ ಅಂದವಾಗಿ ನಡೆಸುತ್ತಾ ಬರುತ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ ತಂದೆ. ದೇವ, ಕೇಳಲಿರುವ ವಾಕ್ಯ ಭಾಗ ನಮ್ಮ ದೇವರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವು ಹೇಗೆ ನಮ್ಮ ದೇವರು, ಯಾಕೆ ನಮ್ಮ ದೇವರು, ಎಲ್ಲಿ ನಮ್ಮ ದೇವರು, ಎಷ್ಟು ದೊಡ್ಡ ದೇವರು, ಎಷ್ಟು ಸರ್ವಜ್ಞಾನಿಯಾದ ದೇವರು, ಎಷ್ಟು ಸರ್ವವ್ಯಾಪಿಯಾದ ದೇವರು, ಎಷ್ಟು ಸರ್ವೋನ್ನತ ಮಹೋನ್ನತ ಬೆಳಕಾದ ದೇವರು. ಹೌದು ದೇವ, ನಿಮ್ಮ ವರ್ಷಗಳಿಗೆ ಮುಗಿವಿಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ಅಂತ್ಯವಿಲ್ಲ. ಹೌದು ಪ್ರೇರೆ ಪ್ರಭುವೇ, ಸಮುದ್ರದಲ್ಲಿ ನೀರು ಹೇಗೆ ಹಾಗೆ ಭೂಮಿಯಲ್ಲೆಲ್ಲ ನಿಮ್ಮ ಜ್ಞಾನವು ತುಂಬಿ ತುಳುಕುತ್ತಿದೆ ಅಂತ ನಿಮ್ಮ ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನದಿಂದ ಈ ವಾಕ್ಯ ಭಾಗ ಧ್ಯಾನಿಸುವಾಗ ಕೇಳುವ ನಮ್ಮೆಲ್ಲರನ್ನು ತಂದೆ ನಿಮ್ಮ ಪ್ರತಿರೂಪವಾದ, ನಿಮ್ಮ ಸ್ವರವಾದ, ನಿಮ್ಮ ದೈವತ್ವದ ಸಂಪೂರ್ಣತೆಯಾದ ನಿಮ್ಮ ಪ್ರಿಯಕುಮಾರ, ನಮ್ಮ ಪ್ರಭು ರಕ್ಷಕ ಒಡೆಯ ಮರಣ ಗೆದ್ದು ಸೈತಾನನ್ನು ತುಳಿದು ನಾಶ ಮಾಡಿ ಮರಣವನ್ನು ಗೆದ್ದು ಪುನರುತ್ಥಾನವಾದ ಯೇಸು ಕ್ರಿಸ್ತನ ಪ್ರಾಸ್ತೇವೆ ತಂದೆ. ಹೀಗೆ ಅಂಧಕಾರಾಧಿಪತಿಯ ಮೇಲೆ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಮೇಲೆ ತಂದೆ ಯೇಸು ನಾಮದಲ್ಲಿ ಬೆಳಕನ್ನು, ಶಾಂತಿಯನ್ನು, ಮಹಿಮೆಯನ್ನು, ದೇವರ ಮಕ್ಕಳ ಪದವಿಯನ್ನು, ದೇವರ ಶಕ್ತಿಯನ್ನು, ಪರಿಶುದ್ಧಾತ್ಮ ಸಂಪೂರ್ಣ ವರಫಲ ಆಯುಧಗಳನ್ನು ನೆಲೆಗೊಳಿಸಬೇಕೆಂದು ಕಳುಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ಶಾಂತಿದಾಯಕ ದೇವರೇ, ಸೈತಾನನು ನಿಮ್ಮ ಮಕ್ಕಳಾದ ನಾವೆಲ್ಲರೂ ನಮ್ಮ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರುವಂತೆ ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ. ಜೀವವುಳ್ಳ ಸರ್ವಶಕ್ತ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಅಂಶ ನಮ್ಮ ದೇವರು. ಹೌದು, ನಾವು ಇಂದು ಜೀವಿಸುತ್ತಿರುವುದಕ್ಕೆ, ಇಂದು ನಾವು ಚಲಿಸುತ್ತಿರುವುದಕ್ಕೆ, ಇಂದು ನಾವು ಯೋಚಿಸುತ್ತಿರುವುದಕ್ಕೆ, ಇಂದು ನಾವು ಮಾತಾಡುತ್ತಿರುವುದಕ್ಕೆ, ಇಂದು ನಾವು ಕೇಳುತ್ತಿರುವುದಕ್ಕೆ, ಅದು ಪ್ರೇರೆ ನಮ್ಮ ದೇವರು, ನಮ್ಮ ಆತ್ಮಗಳ ತಂದೆ, ನಮ್ಮ ಪೂರ್ವಿಕರ ತಂದೆ, ನಮ್ಮನ್ನು ಬೆಳಕಾಗಿ, ಗಾಳಿಯಾಗಿ, ಹೌದು ಪ್ರೇರೆ ಅನೇಕ ರೀತಿಯಲ್ಲಿ ತಂದೆ ನಮ್ಮ ದೇವರು ಪೋಷಿಸ್ತಾ ಬರ್ತಿದ್ದಾನೆ. ಅಗೋಚರನಾದ ದೇವರು ನೆರಳಿನಂತೆ ನಮ್ಮ ಬಲಗಡೆಯಲ್ಲಿದ್ದಾನೆ. ಪ್ರೇರೆ ದಾವೀದನ ಕೀರ್ತನೆ 16ನೇ ಅಧ್ಯಾಯದಲ್ಲಿ ಹೇಳಿದಂತೆ, ದೇವರನ್ನು ಯಾವಾಗಲೂ ನನ್ನ ಎದುರಿನಲ್ಲೇ ಇಟ್ಟಿದ್ದೇನೆ, ಆತನು ನೆರಳಿನಂತೆ ನನ್ನ ಬಲಗಡೆಯಲ್ಲಿ ಇದ್ದಾನೆ, ಆದ್ದರಿಂದ ನಾನು ಕದಲಿಸಲ್ಪಡೆಯನ್ನು, ಕದಲುವುದಿಲ್ಲ.
ಹೌದು ಪ್ರೇರೆ, ನಾವು ಕೂಡ ದಾವೀದನಂತೆ ದೇವರನ್ನು ಯಾವಾಗಲೂ ನಮ್ಮ ಎದುರಿಗೆ ಇಟ್ಟುಕೊಳ್ಳೋಣ. ನೆರಳಿನಂತೆ ನಮ್ಮ ಬಡಗಡೆಯಲ್ಲಿ ಇದ್ದಾನೆಂದು ವಿಶ್ವಾಸಿಸೋಣ. ಕದಲದಂತೆ ಆ ಬಂಡೆಯ ಮೇಲೆ ನಮ್ಮ ಪಾದಗಳನ್ನು ನಿಲ್ಲಿಸಲು ಸರ್ವಶಕ್ತನ ದೇವರನ್ನು ಸ್ತುತಿಸೋಣ ಪ್ರೇರೆ. ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ಒಂದು ಹಾಡನ್ನು ಹಾಡಿಕೊಳ್ಳೋಣ ಪ್ರೇರೆ. ಹೌದು ಪ್ರೇರೆ, ಹಾಡು ನಿತ್ಯನಾದ ತಂದೆ ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ಆ ನಿತ್ಯನಾದ ತಂದೆಯನ್ನು ಕೊಂಡಾಡೋಣ. ನಾವು ರಾಜಯಾಜಕರಂತೆ ಪವಿತ್ರ ಪ್ರಜೆಯಂತೆ ಕತ್ತಲೆಯಿಂದ ಕರೆದು ತನ್ನ ಗುಣಾತಿಶಯಗಳನ್ನು ಸಾರಲು ಕರೆದ ಬೆಳಕಿನ ದೇವರನ್ನು ಕೊಂಡಾಡೋಣ ಪ್ರೇರೆ. ಹಾಡು. ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು, ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು, ತರತರಗಳಿಂದಲೂ ಇರುವಾತನೇ, ತರತರಗಳಿಂದಲೂ ಇರುವಾತನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ. ಭೂಮಿಯಾಕಾಶಗಳು ಗತಿಸಿ ಹೋದರು, ಬದಲೆಯಾಗದಿರುವ ನನ್ನೆಸುವೆ. ಭೂಮಿಯಾಕಾಶಗಳು ಗತಿಸಿ ಹೋದರು, ಮಾರ್ಪಡದಿರುವ ನನ್ನ ಯೇಸುವೆ. ನಿನ್ನೆ ಈ ಹೊತ್ತು ಏಕ ರೀತಿಯಾಗಿರುವಾತನೇ, ನಿನ್ನೆ ಈ ಹೊತ್ತು ಏಕ ರೀತಿಯಾಗಿರುವಾತನೇ, ನಿತ್ಯನಾದ ನನ್ನ ತಂದೆ. ಶಿಲುಬೆಯಲ್ಲಿ ನೀನು ಸುರಿಸಿದ ರಕ್ತಧಾರೆ ನನ್ನ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತು. ಶಿಲುಬೆಯಲ್ಲಿ ನೀನು ಸುರಿಸಿದ ರಕ್ತಧಾರೆ ನಮ್ಮ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತು. ಕೊಂಡಾಡಿ ಹಾಡಿ ನಾನು ನಾಟ್ಯವ ಮಾಡುವೆ, ಕೊಂಡಾಡಿ ಹಾಡಿ ನಾನು ನಾಟ್ಯವ ಮಾಡುವೆ, ನಿತ್ಯನಾದ ನನ್ನ ತಂದೆ. ನೂತನ ಯೆರೂಸಲೇಮಿಗಾಗಿ ಸಿದ್ಧಗೊಳ್ಳುವೆ, ನೂತನ ಸೃಷ್ಟಿಯಾಗಿ ನಾನು ಮಾರ್ಪಡುವೆ. ನೂತನ ಯೆರೂಸಲೇಮಿಗಾಗಿ ಸಿದ್ಧಗೊಳ್ಳುವೆನು, ನೂತನ ಸೃಷ್ಟಿಯಾಗಿ ನಾನು ಮಾರ್ಪಡುವೆನು. ನನ್ನ ತಂದೆ ಏಸಪ್ಪ ಪರಿಶುದ್ಧಾತ್ಮ ದೇವ ಸ್ತೋತ್ರವು, ನನ್ನ ತಂದೆ ಯೇಸುವೆ ಆತ್ಮದೇವರೇ ಸ್ತೋತ್ರವು, ನಿತ್ಯನಾದ ನನ್ನ ತಂದೆ, ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು. ತರತರಗಳಿಂದಲೂ ಇರುವಾತನೇ, ತರತರಗಳಿಂದಲೂ ಇರುವಾತನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ. ಕೊಂಡಾಡಿ ಹಾಡಿ ನಾಟ್ಯ ಮಾಡುವೆ ಯೇಸುವೆ, ಕೊಂಡಾಡಿ ಹಾಡಿ ಸ್ತುತಿ ಮಾಡುವೆ ತಂದೆ, ನಿತ್ಯನಾದ ನನ್ನ ತಂದೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ, ನಮ್ಮ ದೇವರು ನಿತ್ಯನಾದ ತಂದೆ, ಆತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕಾಗಿದೆ. ಯೇಸು ಕ್ರಿಸ್ತ ಪ್ರಭು ಹೇಳಿದಂತೆ ಪ್ರೇರೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಆದುದರಿಂದ ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಇಂಥವರೇ ತನ್ನನ್ನು ಆರಾಧಿಸಬೇಕೆಂದು ತಂದೆಯಾದ ದೇವರು ಪಿತ್ತನು ಆಶಿಸುತ್ತಾನೆ. ಹೌದು ಪ್ರೇರೆ, ಇಂಥವರು ಆರಾಧಿಸುವ ಕಾಲ ಬರುತ್ತದೆ, ಈಗಲೇ ಬಂದಿದೆ ಎಂದಿದ್ದಾನೆ. ಹಾಗೆ ಆರಾಧಿಸುವವರು ಬೆಟ್ಟಕ್ಕೆ ಹೋಗುವುದಿಲ್ಲ, ಜೆರುಸಲೇಮ್ ದೇವಾಲಯಕ್ಕೆ ಹೋಗುವುದಿಲ್ಲ. ಹೌದು ಪ್ರೇರೆ, ಹೀಗೆ ಈ ದಿನ ನಾವು ಧ್ಯಾನಿಸಿದ ವಾಕ್ಯ ಭಾಗಾಂಶ ಪ್ರೇರೆ, ನಮ್ಮ ದೇವರು, ಹೌದು, ಅವರ್ ಗಾಡ್ ಈಸ್ ಹೌ ಗ್ರೇಟ್, ಅವರ್ ಗಾಡ್ ಈಸ್ ಗುಡ್. ಹೌದು ಪ್ರೇರೆ, ನಮ್ಮ ದೇವರು ಉತ್ತಮನು, ಒಳ್ಳೆಯಾತನು, ಆತನ ಕೃಪೆ ಶಾಶ್ವತ. ಹೌದು, ಹೀಗೆ ನಮ್ಮ ದೇವರ ಅಂಶದಲ್ಲಿ ನೋಡೋದಾದ ಪ್ರೇರೆ ಇಸ್ರಾಯೇಲಿನ ದೇವರು ಆಗಿದ್ದಾನೆ. ಹೌದು ಪ್ರೇರೆ, ದೇವರು ಈ ಲೋಕದಲ್ಲಿ
ಅಬ್ರಾಮ, ಇಸಾಕ, ಯಾಕೋಬನ ದೇವರು ಎನಿಸಿಕೊಂಡಿದ್ದಾನೆ ಪ್ರಿಯರೇ. ಆತನು ಅಬ್ರಾಮನ ಮಗ ಈಸಾಕನ ಮಗ ಯಾಕೋಬನನ್ನು ಆರಿಸಿಕೊಂಡು ಆತನಿಗೆ ಹೊಸ ಹೆಸರು ಕೊಡುವುದರ ಮುಖಾಂತರ ಇಸ್ರಾಯೇಲ್ ಎಂದು ಹೆಸರು ಕೊಡುವುದರ ಮುಖಾಂತರ ಯಾಕೋಬನ 12 ಮಕ್ಕಳು ಪ್ರಿಯರೇ. ಆ 12 ಮಕ್ಕಳ ಮುಖಾಂತರ ಇಡೀ ದೈವಕುಲವನ್ನು ಇಲ್ಲೂ ಪ್ರಪಂಚದಲ್ಲಿ ಹರಡುವಂತೆ ಮಾಡಿದ್ದಾನೆ ಪ್ರಿಯರೇ. ಯಾಕೋಬನ 12 ಮಕ್ಕಳು, ವಿಶೇಷವಾಗಿ ಅಬ್ರಾಮ ದೇವರ ಸ್ನೇಹಿತ ಎನಿಸಿಕೊಂಡಿದ್ದ ಪ್ರಿಯರೇ. ಅಬ್ರಾಮನು ಆತನ ಮುಖಾಂತರ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುತ್ತದೆ. ನೀನು ದರೆಯ ಕುಲದವರಿಗೆಲ್ಲ ನಿನ್ನ ಮುಖಾಂತರ ಆಶೀರ್ವಾದ ಉಂಟಾಗುತ್ತದೆ ಎಂದು ದೇವರು ವಾಗ್ದಾನ ಮಾಡಿದ್ದನು ಅಬ್ರಾಮನಿಗೆ. ಕಾರಣ, ದೇವರು ಕಾಣದ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದ ಪ್ರೇರೆ. ದೇವರು ಸ್ವರಕ್ಕೆ ಕೇಳಿ ಅಬ್ರಾಮನು ಮಗನನ್ನು ಅಪರೂಪವಾಗಿ ಅನೇಕ ವರ್ಷಗಳ ನಂತರ ಮಗನನ್ನು ಕೊಡುತ್ತೇನೆ ಎಂದ ನಂತರ ಸುಮಾರು 75 ವರ್ಷದಲ್ಲಿ ದರ್ಶನ ಕೊಟ್ಟು ಹೇಳಿದ ನಂತರ 99-100 ವಯಸ್ಸದಲ್ಲಿ ಮಗನನ್ನು ಕೊಟ್ಟ ನಂತರ ಕೆಲವು ವರ್ಷಗಳಲ್ಲಿ ದೇವರು ಮಗನನ್ನು ತನಗೆ ಮೋರಿಯಾ ಪ್ರಾಂತ್ಯದ ಬೆಟ್ಟದಲ್ಲಿ ದಹನ ಬಲಿಯಾಗಿ ಅರ್ಪಿಸಬೇಕು, ನಿನ್ನ ಮಗನನ್ನು ನನಗೆ ಎಂದಾಗ ಅಬ್ರಾಮನು ಸಿದ್ಧವಾಗುತ್ತಾನೆ. ಆ ಸಿದ್ಧತೆ ದೇವರ ಮುಂದೆ ನೀತಿಯೆಂದು, ಭಯಭಕ್ತಿಗೆ ಕಾರಣವೆಂದು, ದೇವರಲ್ಲಿ ಅಪಾರ ಭಯಭಕ್ತಿಯೊಳಗನೆಂದು ದೇವರು ಕಂಡುಕೊಂಡನು ಪ್ರೇರೆ. ಹೀಗೆ ಅಬ್ರಾಮನು ವಿಧೇಯದ ಮುಖಾಂತರ, ಭಕ್ತಿಯ ಮುಖಾಂತರ, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವ ಮುಖಾಂತರ ಸತ್ತುವಾದ ಮಗನನ್ನು ಮತ್ತೆ ಪಡೆದ ಪ್ರೇರೆ. ದೇವರು ನನ್ನ ಮಗನನ್ನು ಸತ್ತರೂ ಕೂಡ ಮತ್ತೆ ಬದುಕಿಸುವ ಸಾಮರ್ಥ್ಯವುಳ್ಳ ಆತನಾಗಿದ್ದಾನೆ. ಪ್ರೇರೆ, ದೇವರು ಬದುಕಿಸದಿದ್ದರೂ ದೇವರಲ್ಲಿ ವಿಶ್ವಾಸ ಇಡುತ್ತೇನೆ. ಪ್ರೇರೆ, ಹೀಗೆ ನಮ್ಮ ವಿಶ್ವಾಸ ಅಚಲ ವಿಶ್ವಾಸವಾಗಿರಬೇಕೆಂದು ಅಬ್ರಾಮನ ಮುಖಾಂತರ ದೇವರು ತೋರಿಸಿದ ಪ್ರೇರೆ. ಹೀಗೆ ಇಸ್ರಾಯೇಲಿನ ದೇವರಾಗಿದ್ದಾನೆ. ಅಬ್ರಾಮನ ಮಗ ಇಸಾಕನ ಮಗ ಯಾಕೋಬನ 12 ಮಕ್ಕಳಲ್ಲಿ 12 ಮಕ್ಕಳು ಆದ ಪ್ರೇರೆ. ಯಾಕೋಬನಿಗೆ ಇಸ್ರಾಯೇಲ್ ಎಂದು ಹೆಸರು ದೇವರು ಕೊಡುತ್ತಾನೆ. ಇಸ್ರಾಯೇಲ್ ಎಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು ಪ್ರಾರ್ಥನೆಯಲ್ಲಿ. ಅಷ್ಟರವರೆಗೆ ದೇವರು ಆತನ ಕುರಿತು ಪ್ರವಾದನೆ ಮಾಡಿರ್ತಾನೆ ಪ್ರೇರೆ. ಇಸಾಕನ ಹೆಂಡತಿಯ ರೆಬಕ್ಕಳ ಹೊಟ್ಟೆಯಲ್ಲಿರುವಾಗ ಪ್ರೇರೆ. ಈ ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ದೇವರು ಹೇಳುತ್ತಿದ್ದಾನೆ. ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು. ಯಾರಿಗೆ ನಾನು ದಯ ತೋರಿಸುತ್ತೇನೋ ಅವರಿಗೆ ದಯ ತೋರಿಸುತ್ತೇನೆ, ಯಾರಿಗೆ ಕರುಣಿಸುತ್ತೇನೋ ಅವರನ್ನೇ ಕರುಣಿಸುತ್ತೇನೆ. ಇದು ನಮ್ಮ ಪ್ರಯತ್ನದ ಫಲವಲ್ಲ, ದೇವರ ಚಿತ್ತದ ಪ್ರಕಾರವಾಗಿ ದೇವರು ಆರಿಸಿಕೊಳ್ತಾನೆ ಪ್ರೇರೆ. ಹೀಗೆ ಇಸ್ರಾಯೇಲಿನ ದೇವರಾಗಿದ್ದಾನೆ ಪ್ರೇರೆ. ಇಸ್ರಾಯೇಲ್ ಎಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು. ನಾವು ಕೂಡ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೋರಾಡಬೇಕಾಗಿದೆ ಪ್ರೇರೆ. ಅಪ್ಪ ತಂದೆ ಎಂದು ಕೂಗುವ ಮುಖಾಂತರ, ನಿನ್ನ ಆತ್ಮವನ್ನು ನನಗೆ ದಯಪಾಲಿಸು ಎಂದು ಬೇಡಿಕೊಳ್ಳುವ ಮುಖಾಂತರ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕ ಸ್ವರ್ಗದಲ್ಲಿ ಇರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಎಷ್ಟು ಒಳ್ಳೆಯ ವರವಾದ ಪರಿಶುದ್ಧ ಆತ್ಮ ವರವನ್ನೇ ಕೊಡುತ್ತಾನಲ್ಲವೇ. ಪರಿಶುದ್ಧ ಆತ್ಮನನ್ನು ಕೇಳಬೇಕಾಗಿದೆ. ಯೇಸು ಕ್ರಿಸ್ತನು ಕೂಡ ಹೇಳಿದ, ನಾನು ಹೋದರೆ ಪರಿಶುದ್ಧ ಆತ್ಮನನ್ನು ಕಳಿಸಬಲ್ಲೆ, ನಾನು ಹೋಗದಿದ್ದರೆ ಕಳಿಸಿಕೊಡಲಾಗುವುದಿಲ್ಲ. ಆತನು ಬಂದ ಮೇಲೆ ನೀವು ಸಮಗ್ರ ಸತ್ಯಕ್ಕೆ ಹೋಗುತ್ತೇವೆ. ಎಷ್ಟು ಹೇಳಬೇಕಾಗಿದೆ ನಿಮಗೆ ಇನ್ನು ದೇವರ ರಾಜ್ಯದ ಕುರಿತು, ರಕ್ಷಣೆ ಕುರಿತು, ಸ್ವರ್ಗದ ಮಾರ್ಗದಲ್ಲಿ ಕುರಿತು, ನೀತಿಯ ಅಂತಿಮ ತೀರ್ಪಿನ ಕುರಿತು, ಮರಣದ ಶಕ್ತಿಯನ್ನು ನಾಶ ಮಾಡುವ ಕುರಿತು, ಅನಂತ ಜೀವಿತದ ಕುರಿತು, ಪರಿಶುದ್ಧತೆಯ ಕುರಿತು, ಹೇಗೂ ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮ ಬಂದ ಮೇಲೆ ಎಲ್ಲವನ್ನೂ ನಿಮಗೆ ತಿಳಿಯಪಡಿಸುತ್ತಾ ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ. ಮುಂದೆ ಆಗುವ ಸಂಗತಿಗಳನ್ನು ತಿಳಿಯಪಡಿಸುತ್ತಾನೆ. ಪ್ರೇರೆ, ನಮ್ಮಲ್ಲಿ ಒಬ್ಬರಂತೆ ಯೇಸು ಶಿಷ್ಯರ ಮಧ್ಯದಲ್ಲಿ ಹೇಗೆ ವ್ಯಕ್ತಿಯಾಗಿದ್ದನು, ಹಾಗೆ ದೇವರ ಆತ್ಮ ಯೇಸುವಿನ ನಾಮದಲ್ಲಿ ಯೇಸುವಿನ ಆತ್ಮನಾಗಿ ವ್ಯಕ್ತಿಯಾಗಿ ಶಕ್ತಿಯಾಗಿ ನಮ್ಮ ಹೃದಯದಲ್ಲಿ ಇರಲು ಬರುತ್ತಾನೆ ಎಂದು ಯೇಸು ಹೇಳ್ತಿದ್ದಾನೆ. ನಾನು ಹೋದ ನಂತರ ಆತನನ್ನು ಕಳಿಸಿಕೊಡುತ್ತೇನೆ. ಪ್ರೇರೆ, ಹೀಗೆ ಇಸ್ರಾಯೇಲಿನ ದೇವರಾಗಿದ್ದಾನೆ ಪ್ರೇರೆ. ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು.
ಯಾರು? ಯಾಕೋಬ. ನಾವು ಕೂಡ ಅಬ್ರಾಮ್, ಇಸಾಕ, ಯಾಕೋಬನ ದೇವರಲ್ಲಿ ವಿಶ್ವಾಸದಿದ್ದೇವೆ ಪ್ರೇರೆ. ಹೌದು, ಆ ಇಸ್ರಾಯೇಲಿನ ಎಂದು ಹೆಸರಿಸಲ್ಪಟ್ಟ ಯಾಕೋಬನ ದೇವರೇ ನಮ್ಮ ದೇವರಾಗಿದೆ ಪ್ರೇರೆ. ಆ ಯಾಕೋಬನ ಹೆಸರೇ ಒಂದು ದೇಶಕ್ಕೆ ಹೆಸರಾಗಿದೆ ಪ್ರೇರೆ ಎಂದು. ಆದರೂ ಕೂಡ ಅವರಲ್ಲಿ ಎಲ್ಲರೂ ದೇವರನ್ನು ವಿಶ್ವಾಸಲಿಲ್ಲ. ಕೆಲವರು ವಿಶ್ವಾಸಿದರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಪ್ರೇರೆ. ಹೌದು, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆತನು ತನ್ನ ಸ್ವಂತ ದೇಶಕ್ಕೆ ಬಂದನು, ಇಸ್ರೇಲ್ ದೇಶಕ್ಕೆ, ಯಹೂದ ದೇಶಕ್ಕೆ. ಅವರಲ್ಲಿ ಆತನನ್ನು ಅನೇಕರು ವಿಶ್ವಾಸವಿಲ್ಲರು, ಕೆಲವರು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ವಿಶ್ವಾಸ ಇಟ್ಟರು. ಯಾರು ಕೆಲವರು ಅಂಗೀಕರಿಸಿದರು? ಯಾರು ಆತನಲ್ಲಿ ವಿಶ್ವಾಸ ಇಟ್ಟರು? ಸ್ವಂತ ಜನರಲ್ಲಿ ಪ್ರೇರೆ, ಅನ್ಯ ಜನರಲ್ಲ, ಸ್ವಂತ ಜನರಲ್ಲಿ ವಿಶ್ವಾಸ ಇಟ್ಟರು. ಅವರಿಗೆ ಜ್ಯೇಷ್ಠ ಪುತ್ರರ ಅಧಿಕಾರ ಕೊಟ್ಟನು. ದತ್ತು ಪುತ್ರರ ಅಧಿಕಾರ ಅಲ್ಲ ಪ್ರೇರೆ, ಜ್ಯೇಷ್ಠ ಪುತ್ರರ. ಅವರು ಇನ್ನು ಮೇಲೆ ಮನುಷ್ಯರಿಂದ ಹುಟ್ಟಿದವರಲ್ಲ, ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ಅಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು ಪ್ರೇರೆ. ಹೀಗೆ ಇಸ್ರಾಯೇಲಿನ ದೇವರಾಗಿದ್ದಾನೆ ಪ್ರೇರೆ ನಮ್ಮ ಪ್ರಭು. ಯೂದ ಗೋತ್ರದ ಸಿಂಹ. ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು ಯಾಕೋಬನ 12 ಮಕ್ಕಳಲ್ಲಿ ಯಹೂದ ಒಬ್ಬಾತನು. ಅದು ಪ್ರೇರೆ, ಯಹೂದ ಕುಲದ ಸಿಂಹ ಎಂದು ಹೆಸರು ವಾಸಿಯಾಗಿದ್ದಾನೆ ಪ್ರೇರೆ. ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ. ಯಹೂದ ಕುಲದ ಸಿಂಹವು ಜಯ ಗಳಿಸಿದೆ. ಹೌದು, ಮತ್ತು ದಾವೀದ ಕುಲದ ಸೂಚಕ ನಕ್ಷತ್ರನಾಗಿದೆ. ಹೌದು ಪ್ರೇರೆ, ನಮ್ಮ ದೇವರು ಇಸ್ರಾಯೇಲಿನ ದೇವರು. ಪ್ರಾರ್ಥನೆಯಲ್ಲಿ ಹೋರಾಡಿ ತನ್ನಿಂದ ಬೆಳಕಿನ ಆಶೀರ್ವಾದ, ನಿತ್ಯ ಆಶೀರ್ವಾದ, ಹೌದು ಪ್ರೇರೆ, ಪ್ರೀತಿಯ ಆಶೀರ್ವಾದ, ರಕ್ಷಣೆಯ ಆಶೀರ್ವಾದ, ಕುಂದಿಲ್ಲದ ಆಶೀರ್ವಾದ ಪಡೆಯುವಂತೆ ಯಾಕೋಬನ ಆಶೀರ್ವಾದ ನಮಗೂ ಕೊಡುವಾತನಾಗಿದ್ದಾನೆ ಪ್ರೇರೆ. ಹೌದು, ಹೀಗೆ ಇಸ್ರಾಯೇಲಿನ ದೇವರಾಗಿದ್ದಾನೆ ಮತ್ತು ಎಲಿಯನ ದೇವರಾಗಿದ್ದಾನೆ ಪ್ರೇರೆ. ಎಲಿಯನು ರೋಷವುಳ್ಳ ಪ್ರವಾದಿಯಾಗಿದ್ದ. ಎಲ್ಲ ಪ್ರವಾದಿಗಳಲ್ಲಿ, ಎಲ್ಲ ಸೇವಕರಲ್ಲಿ. ಹೌದು ಪ್ರೇರೆ, ಆಕಾಶದಿಂದ ಬೆಂಕಿಯನ್ನು ಇಳಿಸಿ ಬಾಳ್ ದೇವತೆಯ ಮುಂದೆ ಇರುವ ಪೂಜಾರಿಗಳನ್ನು ಸೋಲಿಸಿದ ಪ್ರೇರೆ. ನೈಜ ದೇವರು ಭೂಮಿ ಆಕಾಶ ಉಂಟು ಮಾಡಿದ ಯೆಹೋವನೆಂದು, ಸರ್ವಶಕ್ತನೆಂದು. ಹೀಗೆ ಎಲಿಯನ ದೇವರಾಗಿದ್ದಾನೆ ಪ್ರೇರೆ. ಎಲಿಯನನ್ನು ದೇವರು ಸುಂಟರ ಗಾಳಿಯಲ್ಲಿ ಅಗ್ನಿಮಯ ರಥಗಳಿಂದ, ಪರಲೋಕದಿಂದ ಅಗ್ನಿಮಯ ರಥಗಳೊಂದಿಗೆ ಸುಂಟರ ಗಾಳಿಯೊಂದಿಗೆ ತೆಗೆದುಕೊಂಡು ಹೋದ ಪರಲೋಕದೊಳಗೆ. ಹೌದು ಪ್ರೇರೆ, ಹೀಗೆ ರಥದಲ್ಲಿ ಎಲಿಯನು ಕೂಡ ದೇವರ ಸಾಮರ್ಥ್ಯಕ್ಕೆ, ದೇವರ ಮಹಿಮೆಗೆ ಒಂದು ಸಾಕ್ಷಿಯಾಗಿದ್ದಾನೆ ಪ್ರೇರೆ. ಎಲಿಯನ ದೇವರಾಗಿದ್ದಾನೆ. ಆತನು 3 ವರ್ಷ 6 ತಿಂಗಳು ಮಳೆ ಬಾರದೆಂದು ಪ್ರಾರ್ಥಿಸಲು ಮಳೆ ಬರಲಿಲ್ಲ. ಕೂಡಲೇ ಮತ್ತೆ ಪ್ರಾರ್ಥಿಸಲು ಕೆಲ ಕ್ಷಣಗಳಲ್ಲಿ ಮಳೆ ಬಂದಿತ್ತು ಪ್ರೇರೆ. ಹೌದು, ಆಕಾಶವನ್ನು ಮುಚ್ಚಿದನು ಎಲಿಯನು, ದೇವರ ಹೆಸರು ಆಕಾಶದ ತೆರೆದನು. ಹೀಗೆ ಇಸ್ರಾಯೇಲಿನ ದೇವರಾಗಿದ್ದಾನೆ ನಮ್ಮ ದೇವರು. ಎಲಿಯನ ದೇವರಾಗಿದ್ದಾನೆ ಮತ್ತು ದಾನಿಯೇಲನ ದೇವರಾಗಿದ್ದಾನೆ ಪ್ರೇರೆ. ದಾನಿಯೇಲನು ಕೂಡ ಅನ್ಯ ಜನಗಳಿಂದ ನೆಬೂಕದ್ನೆಚ್ಚರ್ ಅರಸನ ಆಳ್ವಿಕೆಯಲ್ಲಿ ದಾಸತ್ವದಲ್ಲಿ ಕರೆತರಲ್ಪಟ್ಟ ಯವನಸ್ಥನಾಗಿದ್ದಾನೆ ಪ್ರೇರೆ. ಆ ಸ್ಥಾನದಲ್ಲಿ ನಿಲ್ಲಲು, ಸುಂದರ ಪುರುಷರಲ್ಲಿ ಆ ಸ್ಥಾನದಲ್ಲಿ ನಿಂತುಕೊಳ್ಳಬೇಕು. ಆದ್ದರಿಂದ ದಾಸತ್ವದಲ್ಲಿ ಎಳೆದುಕೊಂಡು ಬಂದಿದ್ದರು ದಾನಿಯೇಲನನ್ನು. ಆತನು ಆಹಾರ ಪಾನಗಳಲ್ಲಿ ದೇವರ ಭಯಭಕ್ತಿಯುಳ್ಳಾತನಾಗಿದ್ದಾನೆ ಪ್ರೇರೆ. ರಾಜನು ತಿನ್ನುವ ಭೋಜನ ಪದಾರ್ಥವನ್ನು ನಿಷೇಧಿಸಿ ಕಾಯಿಪಲ್ಲೆ, ವೆಜಿಟೇಬಲ್ ತೆಗೆದುಕೊಳ್ತಾನೆ ಪ್ರೇರೆ. ಇತರ ಯವನಸ್ಥರಂತೆ ವರ್ತಿಸದೆ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ದೇವರ ಆತ್ಮನ ಮಾರ್ಗದರ್ಶನ ಹೇಗಿರುತ್ತದೆ ಎನ್ನುವಂತೆ ಮೇಲ್ವಿಚಾರಕನಿಗೆ ಹೇಳುತ್ತಾನೆ. 3 ತಿಂಗಳು ಮತ್ತು ಒಳ್ಳೆ ಮಾಂಸ ತಿಂದು ದಷ್ಟಪುಷ್ಟವಾಗಿ ರೆಡಿ ಮಾಡಬೇಕಾಗಿತ್ತು ಯವನಸ್ಥರನ್ನು, ರಾಜನ ಆಸ್ಥಾನದಲ್ಲಿ ನಿಲ್ಲಲು ದಾಸತ್ವದಲ್ಲಿ ಬಂದವರನ್ನು. ದಾನಿಯೇಲನು ನಮಗೆ ಆಹಾರ, ಕಾಯಿಪಲ್ಯ ಆಹಾರಗಳನ್ನು ಕೊಡು, ಹುಲ್ಲು ಸೊಪ್ಪು, ಹಣ್ಣು ಹಂಪಲು ಅಥವಾ ಕಾಯಿಪಲ್ಯ. ಆತನು ಹೇಳುತ್ತಾನೆ, ಇದು ರಾಜನಿಗೆ ತಿಳಿದರೆ ನನಗೆ ಅಪಾಯ ಆಗುತ್ತದೆ ಎಂದಾಗ, ಇಲ್ಲ, ಕೆಲವು ದಿನ ಕೊಟ್ಟು ನೋಡು, ಅವರಿಗೆ ನಮಗೆ ವ್ಯತ್ಯಾಸ ಕಂಡ್ರೆ ಮುಂದುವರಿಸು, ಇಲ್ಲದಿದ್ದರೆ ನಿಲ್ಲಿಸು ಎಂದಾಗ ಒಪ್ಪಿಕೊಳ್ತಾನೆ ಪ್ರೇರೆ. 3 ತಿಂಗಳತ್ತು ಇವರು ಕಾಯಿಪಲ್ಯ ತಿನ್ನುತ್ತಾರೆ ಪ್ರೇರೆ, ಅವರು ಮಾಂಸ ತಿನ್ನುತ್ತಾರೆ. ಕೆಲವು ದಿನಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ ಪ್ರೇರೆ. ಶದ್ರಕ್, ಮೇಷಕ್, ಅಬೇದ್ನೆಗೋಗಲಿ ದಾನಿಯೇಲನ ಮುಖ ಪ್ರಕಾಶವಾಗುತ್ತದೆ. ಹೌದು ಪ್ರೇರೆ, ಕಳೆ ಬರುತ್ತದೆ, ಅವರು ಕಳೆ ಇರುವುದಿಲ್ಲ. ಅದು ಪ್ರೇರೆ. ಹೀಗೆ ದಾನಿಯೇಲನು ದೇವರ ಸನ್ನಿಧಿಯಲ್ಲಿ, ರಾಜನ ಸನ್ನಿಧಿಯಲ್ಲಿ ಆಯ್ಕೆಯಾಗುತ್ತಾನೆ ಪ್ರೇರೆ. ಜ್ಞಾನಿಯಾಗಿ ಕಂಡು ಬರುತ್ತಾನೆ, ಕಳೆಯುಳ್ಳವನಾಗಿ, ಬುದ್ಧಿವಂತನಾಗಿ ಕಂಡು ಬರುತ್ತಾನೆ ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ. ಹೀಗೆ
3 ಅರಸರ ಕಾಲದಲ್ಲಿ ದಾನಿಯೇಲನು ಬಹು ಜ್ಞಾನಿಯಾಗಿ, ದೇವರಿಗೆ ಬಹುಪ್ರಿಯನಾಗಿ, ಮುಖ್ಯಮಂತ್ರಿಯಾಗಿ 120 ಮಂತ್ರಿಗಳ ಮೇಲೆ ಆ ಸಂಸ್ಥಾನ ಅಧಿಕಾರಿಯಾಗಿ, ಮುಖ್ಯ ಅಧಿಕಾರಿಯಾಗಿ, ಮುಖ್ಯ ಮಂತ್ರಿಯಾಗಿ ಇರುತ್ತಾನೆ. ಆತನಿಗೆ ಕನಸುಗಳನ್ನು ವಿವರಿಸುವ ವರವನ್ನು ದೇವರು ದಯಪಾಲಿಸುತ್ತಾನೆ. ಹೌದು, ಹೀಗೆ ದಾನಿಯೇಲನ ದೇವರಾಗಿದ್ದಾನೆ. ಮತ್ತು ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿದ್ದ ಪ್ರೇರೆ. ಆ ಪ್ರಾರ್ಥನೆ ಕೂಡ ಮಾಡಬಾರದೆಂದು ವಿರೋಧಿಗಳು ಆತನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗಲೂ ಕೂಡ ಸಿಂಹಗಳ ಬಾಯನ್ನು ದೇವರು ಮುಚ್ಚುತ್ತಾನೆ, ದೇವರಿಗೆ ಬಹುಪ್ರಿಯನಾದ ದಾನಿಯೇಲನಿಗಾಗಿ. ಹೌದು, ಅಷ್ಟು ದಾನಿಯೇಲನು ಬಹುಪ್ರಿಯನಾದ ದೇವರ ಭಕ್ತನು, ಪ್ರವಾದಿಯಾಗಿದ್ದಂತೆ. ಇಸ್ರಾಯೇಲಿನ ದೇವರು, ಎಲಿಯನ ದೇವರು, ದಾನಿಯೇಲನ ದೇವರು ಪ್ರೇರೆ. ದಾವೀದನ ದೇವರಾಗಿದ್ದಾನೆ. ದಾವೀದನು ಕೂಡ ದೇವರಿಗೆ ಬಹುಪ್ರಿಯವಾದ ಹೃದಯ ಪ್ರಿಯ ವ್ಯಕ್ತಿ ಪ್ರೇರೆ. ನನಗೆ ಇಷ್ಟವಾದ ವ್ಯಕ್ತಿಯನ್ನು ಕಂಡುಕೊಂಡಿದ್ದೇನೆ, ಜೆಸ್ಸೆಯ ವ್ಯಕ್ತಿಯ ಮಗನು, ಕೊನೆಯ ಮಗ. ಹೌದು, 7 ಜನ ಮಕ್ಕಳಲ್ಲಿ ದಾವೀದನು ಕೊನೆಯ ಆತನು. ಹೌದು, ಆತನು ಸುಂದರ ನೇತ್ರದವನು, ಆದರೆ ಕೆಂಬಣ್ಣದವನು, ದೇವರ ಹೃದಯದ ಆಲೋಚನೆ ನೆರವೇರಿಸುವ ಆತನಂತ ದೇವರಿಗೆ ಸಾಕ್ಷಿ ಕೊಡ್ತಿದ್ದಾನೆ. ಹೀಗೆ ದಾವೀದನು ಪರವಾಗಿ ದೇವರು ಯುದ್ಧ ಮಾಡುತ್ತಾನೆ. ಫಿಲಿಸ್ಟಿಯರ ದೇವಜನರ ವಿರುದ್ಧವಾಗಿ ಬಂದ, ಇಸ್ರೇಲ್ ವಿರುದ್ಧವಾಗಿ ಬಂದ ಗೊಲ್ಯಾತ ಬಹು ದಷ್ಟಪುಷ್ಟ ಆಕಾರದ ವ್ಯಕ್ತಿಯನ್ನು ಆ ದೇವರ ನಾಮದಲ್ಲಿ ಆತನನ್ನು ಕವಣೆ ಕಲ್ಲಿನಿಂದ ಹೊಡೆದು ಹಣೆಗೆ ಹೊಡೆದು ಸಾಯಿಸುತ್ತಾನೆ. ಹೌದು, ಆತನ ಕತ್ತಿಯಿಂದಲೇ, ಶತ್ರುವಿನ ಕತ್ತಿಯಿಂದಲೇ ಶತ್ರುವ ತಲೆಯನ್ನು ತೆಗೆದು ಆ ಇಸ್ರೇಲರಿಗೆ, ದೇವರ ಕುಟುಂಬಕ್ಕೆ, ದೇವರ ಕುಲಕ್ಕೆ, ಹೌದು ಅಂಟಿದ ಕಳಂಕವನ್ನು ತೆಗೆದುಹಾಕುತ್ತಾನೆ, ಭಯವನ್ನು ತೆಗೆದುಹಾಕುತ್ತಾನೆ. ಹೌದು, ದಾನಿಯೇಲನು ರಾಜನಾಗುತ್ತಾನೆ, ರಾಜನಿಂದ ಚಕ್ರವರ್ತಿ ಆಗುತ್ತಾನೆ. ಹೀಗೆ ದಾವೀದನು ದೇವರ ಹೃದಯ ಪ್ರಿಯನಾಗಿದ್ದ ಮತ್ತು ದಿನಕ್ಕೆ 7 ಆವರ್ತಿ ಸ್ತುತಿಸುತ್ತಾ ಇದ್ದ. ಹೌದು, ಮತ್ತು ಯುದ್ಧ ಮಾಡಲು ಹೋಗುವಾಗ ದೇವರನ್ನು ಕೇಳುತ್ತಿದ್ದ. ದೇವರು ಯುದ್ಧ ಮಾಡಲು ಹೋಗುತ್ತಿದ್ದೇನೆ, ನಾನು ಹೇಗೆ ಯುದ್ಧ ಮಾಡಲು ಹೋಗಬೇಕು, ಯಾವ ಕಡೆಯಿಂದ ಯುದ್ಧ ಮಾಡಲು ಹೋಗಬೇಕೆಂದು ದೇವರಿಂದ ಉಪದೇಶ, ಕಿವಿ ಮಾತು ಕೇಳುತ್ತಿದ್ದ ಪ್ರೇರೆ. ದೇವರು ಆತನಿಗೆ ಉಪದೇಶ ಹೇಳ್ತಿದ್ದ ಪ್ರೇರೆ. ದೇವರ ಆಲೋಚನೆಯಿಂದ ದಾವೀದನು ಎಲ್ಲ ಯುದ್ಧಗಳನ್ನು ಗೆದ್ದ. ಆತನು ಮಾಡಿದ ಯುದ್ಧಗಳಲ್ಲಿ ಒಂದು ಸೋಲಿಲ್ಲ ಪ್ರೇರೆ ದಾವೀದ. ಹೌದು, ಕಾರಣ ದಾನಿಯೇಲನ ದೇವರು ತಾನೇ ಸ್ವತಃ ಯುದ್ಧ ಮಾಡುವ ದೇವರಾಗಿದ್ದ ಪ್ರೇರೆ. ನೀವು ಸುಮ್ಮನಿರಿ, ನಾನೇ ನಿಮ್ಮ ಪರವಾಗಿ ಯುದ್ಧ ಮಾಡುತ್ತೇನೆ ಎನ್ನುವ ದೇವರು. ಹೌದು, ಹೀಗೆ ಇಸ್ರಾಯೇಲಿನ ದೇವರು, ನಮ್ಮ ದೇವರು, ಎಲಿಯನ ದೇವರು, ದಾನಿಯೇಲನ ದೇವರು, ದಾವೀದನ ದೇವರು, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರು. ಹೌದು, ಶದ್ರಕ್ ಮೇಷಕ್ ಅಬೇದ್ನೆಗೋ ಕೂಡ ಆ ರಾಜನ ಪ್ರತಿಮೆಗೆ ನಮಸ್ಕಾರ ಮಾಡು ಎಂದಾಗ ಮಾಡುವುದಿಲ್ಲ ಪ್ರೇರೆ. ವಿಗ್ರಹಗಳು ಇಂದು ನಾವು ಅನೇಕ ಸಭೆಗಳಲ್ಲಿ ನೋಡುತ್ತೇವೆ, ಅನ್ಯ ಜನರಂತೆ ವಿಗ್ರಹ ಮಾಡುತ್ತಾರೆ ಮತ್ತು ಸ್ವರೂಪ ಎಂದು ಎನ್ನುತ್ತಾರೆ ಪ್ರೇರೆ. ವಿಗ್ರಹಗಳಿಗೆ ಕೂಡ ಮೂಗು, ಕಿವಿ, ಬಾಯಿ, ಕಾಲು, ಕೈ ಇರುತ್ತದೆ. ಅದು ಕಲ್ಲು, ಆದ್ದರಿಂದ ಅದು ವಿಗ್ರಹ. ಅನೇಕ ಮಣ್ಣು ಪದಾರ್ಥಗಳಿಂದ, ಪ್ಲಾಸ್ಟಿಕ್ನಿಂದ ಮಾಡಿದ್ದಾದರೂ ವಿಗ್ರಹ ಅಲ್ಲ ಎನ್ನುತ್ತಾರೆ. ನಿರ್ಜೀವ ವಸ್ತು ಪ್ರೇರೆ. ಯಾವ ನಿರ್ಜೀವದಿಂದ ಜೀವ ಬರುವುದಿಲ್ಲ. ಹೌದು ಪ್ರೇರೆ. ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಮನುಷ್ಯರೊಳಗೆ, ನೀರಿನ ಸಮುದ್ರದೊಳಗೆ ಇರುವ ಯಾವ ಜೀವಿಯ ಚಿತ್ರವನ್ನು ಮಾಡಿಕೊಳ್ಳಬಾರದು, ನಮಸ್ಕರಿಸಬಾರದು, ಅಡ್ಡ ಬೀಳಲೂಬಾರದು. ಹಾಗೆ ಅಡ್ಡ ಬೀರುವುದಾದರೆ ನನಗೆ ಸಲ್ಲತಕ್ಕ ಗೌರವವನ್ನು ಇನ್ನೊಬ್ಬರಿಗೆ ಸಲ್ಲಗೊಳಿಸೋದಿಲ್ಲ ನಾನು, ಯಾಕಂದರೆ ನಾನು ಸರ್ವಶಕ್ತನು, ಯೆಹೋವನು, ಸರ್ವೇಶ್ವರನು. ಹೌದು, ಹಾಗೆ ಮಾಡುವುದಾದರೆ ಅವರ 3-4 ತಲೆಗಳವರೆಗೆ ಶಾಪ ಉಂಟಾಗುತ್ತದೆ. ಹೌದು ಪ್ರೇರೆ. ಅವರನ್ನು ಭೂಮಿ ಮೇಲಿಂದ ಅಳಿಸುತ್ತೇನೆ, ಶತ್ರು ಕೈಗೆ ಒಪ್ಪಿಸುತ್ತೇನೆ ಎಂದು ವಾಗ್ದಾನ ಮಾಡಿದಿರುತ್ತದೆ. ಹೌದು ಪ್ರೇರೆ. ಆದ್ದರಿಂದ ನಾವು ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರಂತೆ ರಾಜನ ವಿಗ್ರಹಕ್ಕಾಗಲಿ ಇತರ ಮನುಷ್ಯರ, ಅಳಿದು ಹೋಗುವ ಮನುಷ್ಯರ, ದೇವರು ಸೃಷ್ಟಿಸಿದ ಸೃಷ್ಟಿ ವಸ್ತುಗಳಿಗೆ ನಮಸ್ಕರಿಸಿದ ಅಡ್ಡ ಬೀಳದೆ ಅವುಗಳಿಗೆ ಮೊರೆ ಹೋಗದೆ ನಾವು ಶದ್ರಕ್ ಮೇಷಕ್ ಅಬೇದ್ನೆಗೋರಂತೆ ಆ ರಾಜಾಜ್ಞೆಯನ್ನು ಎದುರಿಸೋಣ ಪ್ರೇರೆ. ಆ ರಾಜಾಜ್ಞೆ ಎದುರಿಸಿದರು. ಆ ರಾಜನು ಆತನನ್ನು ದಗದಗನೆ ಆ ಆವಿಗೆ, ಬೆಂಕಿ ಆವಿಗಳಿಗೆ ಹಾಕಿದನು ಪ್ರೇರೆ. ಹೌದು, ರಾಜನು ಹೇಳ್ತಾನೆ, ಈಗಲಾದರೂ ಮೊಣಕಾಲುರ್ರಿ ನನ್ನ ಪ್ರತಿಮೆಗೆ ಎಂದಾಗ ವಿರೋಧಿಗಳ ತಂತ್ರ ಪ್ರೇರೆ. ರಾಜನಿಗೆ ಹುರಿದುಂಬಿಸಿರುತ್ತಾರೆ. ರಾಜನೇ, ನಿನ್ನ ಕಾಲದಲ್ಲಿ ನಾವು ಸುಖ ಶಾಂತಿಯಿಂದ ಇದ್ದೇವೆ ಮತ್ತು ನಿನ್ನ ಪ್ರತಿಮೆ ಮಾಡಿ ನಾವು ಸುಮಾರು 1 ತಿಂಗಳವರೆಗೂ ಮೊಣಕಾಲುರಿ ನಿಮ್ಮ ಪೂಜೆ ಮಾಡಬೇಕು ನಿನ್ನ ಪ್ರತಿಮೆಗೆ, ಅದಕ್ಕೆ ಸಹಿ ಮಾಡು ಎಂದಾಗ ಆತನು ಒಪ್ಪಿಕೊಳ್ಳುತ್ತಾನೆ ಮೂರ್ಖತನದಿಂದ. ಆದರೆ ಕಾರಣ ಸೃಷ್ಟಿಕರ್ತನೊಬ್ಬನೇ, ನಿರಂತರ ಸ್ತೋತ್ರಾರ್ಹನು, ಪೂಜೆ ಹೊಂದತಕ್ಕವನು, ಆರಾಧನೆ, ಮಹಿಮೆ, ಕೃತಜ್ಞ, ಧನ್ಯವಾದ, ಸಾಷ್ಟಾಂಗ ನಮಸ್ಕಾರ ಹೊಂದತಕ್ಕವನು ಪ್ರೇರೆ. ಗೌರವ ಸೃಷ್ಟಿ ವಸ್ತುಗಳಿಗಲ್ಲ, ವ್ಯಕ್ತಿಗಳಿಗಲ್ಲ. ಆದರೆ ರಾಜನ ಮೋಸವಾದ ಶತ್ರು ಜನರ ಮೂಲಕ, ಸೈತಾನ ಜನರ ಮೂಲಕ ಸಹಿ ಹಾಕಿದ ರಾಜ
ಪತ್ರಕ್ಕೆ ರಾಜ ಮುದ್ರೆ ವಿರೋಧಿಸಿದರೆ ಶಿಕ್ಷೆ ಆಗುತ್ತಿತ್ತು ಪ್ರೇರೆ. ಈ 3 ಜನರು ಕೂಡ ಉತ್ತಮರೇ ಎಂದು ಅವಕಾಶ ನೀಡುತ್ತಾನೆ ರಾಜ. ಆದರೂ ಕೂಡ ರಾಜನೇ ಅರಸನೇ ಅಂತ ಹೇಳ್ತಾರೆ ಪ್ರೇರೆ. ನೆಬೂಕದ್ನೆಚ್ಚರನೇ, ನಮ್ಮ ದೇವರು ಬೆಂಕಿ ಆವಿಯೊಳಗಿಂದ ರಕ್ಷಿಸಲು ಸಮರ್ಥನಾಗಿದ್ದಾನೆ. ಆ ಬೆಂಕಿ ಆವಿಗೆ ಒಳಗಿಂದ ನಮ್ಮನ್ನು ರಕ್ಷಿಸದಿದ್ದರೂ ಕೂಡ ಪರವಾಗಿಲ್ಲ, ನಾವು ಮಾತ್ರ ನೀನು ನಿಲ್ಲಿಸಿದ ಈ ನಿನ್ನ ನಿರ್ಜೀವ ಪ್ರತಿಮೆಗೆ, ಬಂಗಾರದ ಪ್ರತಿಮೆಗೆ ನಮಸ್ಕರಿಸುವುದಿಲ್ಲ, ಅಡ್ಡ ಬೀಳುವುದೂ ಇಲ್ಲ ಎಂದು ಹೇಳಿದಾಗ ಆತನ ಕೋಪ ಎಷ್ಟು 2ರಷ್ಟಾಗಿ ಆ ಬೆಂಕಿ ಆವಿಗೆಯನ್ನು 1ಕ್ಕಿಂತ 7ರಷ್ಟು ಹೆಚ್ಚು ಉಕ್ಕಿಸುತ್ತಾನೆ ಪ್ರೇರೆ. ಅವರನ್ನು ಹಾಕುತ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರ ಭಕ್ತರನ್ನು, ದಾನಿಯೇಲನ ಸ್ನೇಹಿತರನ್ನು ಹಾಕುತ್ತಾರೆ ಪ್ರೇರೆ ಬೆಂಕಿಯಲ್ಲಿ. ಆಗ ಅಲ್ಲಿ ಬೆಂಕಿ ಅವರನ್ನು ಸುಡುವುದಿಲ್ಲ ಪ್ರೇರೆ. ಏಕೆಂದರೆ ದೇವಕುಮಾರನಂತಿರುವ 4ನೇ ವ್ಯಕ್ತಿಯಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಯೇಸು ಕ್ರಿಸ್ತನು. ಹೌದು, ರಾಜನು ಕೂಡ ಅವರು ಸುಟ್ಟು ಹೋಗಿದ್ದಾರೇನೋ ಎಂದು ನೋಡಲು ಬಂದಾಗ ಆ ಬೆಂಕಿ ಆವಿಗೆಯೊಳಗೆ ಕಟ್ಟಲ್ಪಟ್ಟಿರುವ 3ರನ್ನು ಹಾಕಿದೆವಲ್ಲ, ಈಗ ಕಟ್ಟಿಲ್ಲದ 4ರನ್ನು ನಾನು ನೋಡುತ್ತಿದ್ದೇನೆ ಎಂದು ಕೆಲಸದವರಿಗೆ ಹೇಳುತ್ತಾನೆ ಪ್ರೇರೆ. ಬೆಂಕಿ ಆವಿಗೆಯ ಒಳಗೆ ನೋಡಿ ದೂರದಿಂದ. ಹೌದು ಪ್ರೇರೆ, ಆ ಬೆಂಕಿ ಆವಿಗೆ ಒಳಗೆ ಇಳಿದು ಬಂದಿದ್ದು ದೇವರ ದೂತ, ದೇವರ ಪ್ರತಿರೂಪ, ದೇವರ ಸ್ವರ ಯೇಸು ಕ್ರಿಸ್ತ ಪ್ರೇರೆ. ವಾಕ್ಯವಾದ ದೇವರು, ದೇವಕುಮಾರನಂತಿರುವ ರೂಪ. ಆಗ ರಾಜನು ಕರೆಯುತ್ತಾನೆ ಪ್ರೇರೆ, ದೇವರ ಮಹೋನ್ನತ ದೇವರ ಸೇವಕರೇ, ಆ ಶದ್ರಕ್, ಮೇಷಕ್, ಅಬೇದ್ನೆಗೋರೇ ಹೊರಬನ್ನಿರಿ ಎಂದಾಗ ಹೊರ ಬರುತ್ತಾರೆ ಪ್ರೇರೆ. ಯೇಸು ಕ್ರಿಸ್ತನು ಬರುವುದಿಲ್ಲ, ದೇವಕುಮಾರ ಆತ ಮತ್ತೆ ಅದೃಶ್ಯನಾಗುತ್ತಾನೆ. ಈತನು ನಂಬುತ್ತಾನೆ ದೇವರು ಇವರ ಸಂಗಡ ಇದ್ದ. ಅವರು ಬೆಂಕಿ ಆವಿಗೆ ಒಳಗಿಂದ ಹೊರ ಬಂದಾಗ ಅವ್ರ ಕೂದಲು ಕೂಡ ಸುಟ್ಟಿರುವುದಿಲ್ಲ, ಬೆಂಕಿ ವಾಸನೆ ಕೂಡ ಇರುವುದಿಲ್ಲ ಪ್ರೇರೆ. ಅಷ್ಟು ದೊಡ್ಡ ಅದ್ಭುತ ಆಗಿದ್ದರಿಂದ ರಾಜನು ಮಹಾ ಆಶ್ಚರ್ಯಚಕಿತನಾಗಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರೇ ನಿಜವಾದ ದೇವರು, ಭೂಮಿ ಆಕಾಶಗಳನ್ನು ನಿರ್ಮಿಸಿದಾತನು, ಈತನ ಕುರಿತು, ಆತನ ಭಕ್ತರ ಕುರಿತು ಏನಾದರೂ ಯಾರಾದರೂ ಹೆಚ್ಚು ಕಡಿಮೆ ಮಾತಾಡುವುದಾದರೆ ಅವರನ್ನು ಮನೆಯನ್ನು ತಿಪ್ಪೆಯನ್ನು ಮಾಡಲಾಗುತ್ತದೆ, ಎಲ್ಲರನ್ನು ಸಾಯಿಸಿ. ಹೌದ್ರೆ ಹೀಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಶಿಕ್ಷಿಸಲು ಕಾರಣರಾದ ಅವರನ್ನೇ ರಾಜ ಶಿಕ್ಷಿಸುತ್ತಾನೆ. ಆದರೆ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದ್ರಿಕೊಳ್ಳುವಂತೆ ಮಾಡುತ್ತಾನೆ. ನಿನ್ನ ಶತ್ರುಗಳು 1 ಸ್ಥಳದಿಂದ ಬಂದರೆ 7 ಸ್ಥಳಗಳಿಂದ ಓಡಿ ಹೋಗುತ್ತಾರೆ. ಯಾವಾಗ ನೀನು ದೇವರಿಗೆ ಬಹುಪ್ರಿಯನಾಗಿದ್ದಾಗ, ನೀನು ದೇವರ ಹೃದಯ ಚಿತ್ತದಂತೆ ನಡೆದಾಗ, ದೇವರ ಚಿತ್ತವನ್ನು ನೆರವೇರಿಸಿದಾಗ, ದೇವರನ್ನು ಸಂತೋಷಪಡಿಸಿದಾಗ, ಸೃಷ್ಟಿಕರ್ತನ ಸೃಷ್ಟಿಯನ್ನು ಪ್ರೀತಿಸಿದಾಗ, ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಂಡಾಗ, ಅನೇಕರನ್ನು ದೇವರಂತೆ ಪ್ರೀತಿಸಿದಾಗ, ಹೌದು ಪ್ರೇರೆ. ಅಂತ ಕೃಪೆ ನಮ್ಮ ದೇವರು ನಮಗೆಲ್ಲರಿಗೂ ನೀಡಲಿ. ಎಲಿಯನ ಆಶೀರ್ವಾದ, ದಾನಿಯೇಲನ ಆಶೀರ್ವಾದ, ದಾವೀದನ ಆಶೀರ್ವಾದ, ತಂದೆ ದೇವರು, ಮೂಲಪಿತೃಗಳ ಆಶೀರ್ವಾದ, ಸರ್ವಲೋಕದ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ಪುನರುತ್ಥಾನದ ಆಶೀರ್ವಾದ ಆತ್ಮ ನಮ್ಮೆಲ್ಲರಿಗೂ ನೀಡಲಿ. ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನಮ್ಮ ಸೃಷ್ಟಿಕರ್ತನೆ ದೇವ, ಕೇಳಿದ ವಾಕ್ಯ ಭಾಗಗಳನ್ನು ನಮ್ಮ ಹೃದಯದಲ್ಲಿ 100ಕ್ಕೆ 100ರಷ್ಟು ಫಲ ಕೊಡುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ ವಂದನೆ ಆರಾಧನೆ ಸಲ್ಲಿಸುತ್ತಾ